ಸತ್ವ ನಮ್ಮ ಜೀವನಕ್ಕೆ ಆಧಾರ. ಸತ್ವ ಇಲ್ಲದ ಜೀವನಕ್ಕೆ ಬೆಲೆಯೇ ಇಲ್ಲ ಎಂದು ಉದ್ಯಮಿಗಳಾದ ಮುರಳೀಧರ್ ಪ್ರಭು ಹೇಳಿದರು. ಅವರು ಗಣೇಶ್ ಜೋಶಿ ಸಾರಥ್ಯದಲ್ಲಿ ನೂತನವಾಗಿ ಸ್ಥಾಪನೆಯಾದ ಸತ್ವಧಾರ ಫೌಂಡೇಶನ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ವೇಳೆ ರವೀಂದ್ರ ಭಟ್ ಸೂರಿ ಅವರು ಬರೆದ ಬಾಬಜೀವಿ ಹಾಗೂ ಗಣೇಶ್ ಜೋಶಿ ಬರೆದ ಅಂತರಾತ್ಮ ಕೃತಿ ಲೋಕಾರ್ಪಣೆಗೊಂಡವು. ನೂತನವಾಗಿ ಸ್ಥಾಪಿತವಾದ ಸತ್ವಾಧಾರ ಫೌಂಡೇಶನ್ನ ಉದ್ಘಾಟನಾ ಸಮಾರಂಭ ಕುಮಟಾದ ನಾದಶ್ರೀ ಕಲಾ ಕೇಂದ್ರದಲ್ಲಿ ನಡೆಯಿತು. ಉದ್ಯಮಿಗಳಾದ ಮುರಳೀಧರ್ ಪ್ರಭು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸತ್ವ ನಮ್ಮ ಜೀವನಕ್ಕೆ ಆಧಾರ. ಸತ್ವ ಇಲ್ಲದ ಜೀವಕ್ಕೆ ಬೆಲೆ ಇಲ್ಲ. ಹೀಗಾಗಿ ಸತ್ವಾಧಾರ ಫೌಂಡೇಶನ್ ಅನ್ನ ಸತ್ವ ಗಟ್ಟಿಯಾಗಿ ಎಲ್ಲೆಡೆ ಬೇರೂರಲಿ ಎಂದು ಶುಭ ಹಾರೈಸಿದ್ರು. ಕಾರ್ಯಕ್ರಮ ಒಂದು ರೀತಿಯ ವಿಶೇಷ ಕಾರ್ಯಕ್ರಮ, ವಿಶಿಷ್ಟ ಕಾರ್ಯಕ್ರಮ. ಈ ಹೆಸರು ಕೂಡ ಹಾಗೆ ಅನನ್ಯವಾದಂತ ಒಂದು ಹೆಸರು, ಸತ್ವಾಧಾರ ಅಂತ. ಸತ್ವಾಧಾರ ಫೌಂಡೇಶನ್. ನನಗೆ ಯಾಕೋ ಆ ಮೂರು ಶಬ್ದಗಳು ಒಂದೇ ಅಂತ ಕಾಣಿಸ್ತಿದೆ. ಸತ್ವ, ಆಧಾರ, ಫೌಂಡೇಶನ್, ಮೂರು ಶಬ್ದಗಳು ಒಂದೇ. ಅದರಲ್ಲಿ ಕಾಣುವುದು ಮಾತ್ರ ಸತ್ವ. ಯಾಕಂದ್ರೆ ಅಂತರಾತ್ಮದಲ್ಲಿರುವುದು ಸತ್ವ. ಆ ಸತ್ವ ನಮ್ಮ ಜೀವಕ್ಕೆ ಆಧಾರ. ಬಹುಶಃ ಸತ್ವ ಹೋಗ್ಬಿಟ್ರೆ ಈ ಜೀವಕ್ಕೆ ಬೆಲೆ ಇಲ್ಲ, ಜೀವಕ್ಕೆ ಜೀವ ಅಂತಾನೆ ಹೇಳಲ್ಲ. ಹೊರಗಡೆ ಕೂಡ ಜೀವಕೋಟಿಗಳಿಗೆ ಅದು ಇನ್ನೊಂದು ದೊಡ್ಡ ಸತ್ವ ಆಧಾರ. ಆ ಸತ್ವ ಇಲ್ಲದೆ ಇದ್ರೆ ಆ ಜೀವಕೋಟಿಗಳಿಗೂ ಬೆಲೆ ಇಲ್ಲ. ಸತ್ವಾಧಾರ ಫೌಂಡೇಶನ್ ಸತ್ವದ ಆಧಾರದ ಮೇಲೆ ರೂಪಿತವಾದ ನಿಸ್ವಾರ್ಥವಾದ ಸಂಘಟನೆ ಸತ್ವಾಧಾರ ಫೌಂಡೇಶನ್ ಎಂದು ದಿಕ್ಸೂಚಿ ಭಾಷಣ ಮಾಡಿದ ರವೀಂದ್ರ ಭಟ್ ಸೂರಿ ಹೇಳಿದ್ರು. ಈ ಸತ್ವಾಧಾರ ಫೌಂಡೇಶನ್ ಕೂಡ ಹಾಗೆ ಸತ್ವದ ಆಧಾರದ ಮೇಲೆ ರೂಪಿತವಾದಂತಹದ್ದು. ಇಲ್ಲಿ ಯಾವುದೇ ಅನುದಾನದ ನಿರೀಕ್ಷೆ ಇಲ್ಲ, ಅಥವಾ ಹಣವನ್ನು ಗಳಿಸಬೇಕು ಎನ್ನುವಂತಹ ಮಹತ್ವಾಕಾಂಕ್ಷೆ ಇಲ್ಲ, ಯಾವುದೇ ಸ್ವಾರ್ಥ ಇಲ್ಲ, ಅಧಿಕಾರದ ಲಾಲಸೆ ಇಲ್ಲ. ಇವೆಲ್ಲಕ್ಕಿಂತ ಹೊರತಾದಂತ ನಿಸ್ವಾರ್ಥವಾದಂತಹ ಒಂದು ಸಂಘಟನೆ. ಸಮಾಜ ನಮಗೆ ಇಷ್ಟೆಲ್ಲ ನೀಡಿದೆ, ನಾವು ಸಮಾಜಕ್ಕಾಗಿ ಏನನ್ನಾದರೂ ಮಾಡಬೇಕು ಎನ್ನುವಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡಂತ ಒಂದು ಸಂಘಟನೆ ಈ ಸತ್ವಾಧಾರ ಫೌಂಡೇಶನ್. ಇದು ಗಣೇಶ್ ಜೋಶಿ ಅವರ ಕನಸಿನ ಕೂಸು. ಆ ಕೂಸನ್ನ ಕೈ ಹಿಡಿದು ನಡೆಸುವಂತ ಜವಾಬ್ದಾರಿಯನ್ನ ಅವರು ನಮಗೆ ನೀಡಿದ್ದಾರೆ, ನನಗೆ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ. ಸತ್ವಾಧಾರ ಫೌಂಡೇಶನ್ ಸ್ಥಾಪಕರಾದ ಗಣೇಶ್ ಜೋಶಿ ಮಾತನಾಡಿ, ನಮ್ಮ ಫೌಂಡೇಶನ್ಗೆ ನಿಮ್ಮ ಸಹಕಾರ ನಿರಂತರವಾಗಿರಲಿ. ನಿಮ್ಮೆಲ್ಲರ ಪ್ರೀತಿಯೇ ನಮಗೆ ಬಂಡವಾಳ ಎನ್ನುವುದನ್ನ ಸ್ವಾಗತ ಭಾಷಣದಲ್ಲಿ ತಿಳಿಸಿದ್ರು. ಕ್ರಿಯಾ ಯೋಜನೆ ಬಹಳ ದೊಡ್ಡದಿದೆ. ನಾನು ಕೆಲವರನ್ನ ಸಂಪರ್ಕ ಮಾಡಿದಾಗ ಹೇಳಿದೆ, ನಮ್ದು ಯೋಜನೆ ದೊಡ್ಡದಿದೆ, ಆದ್ರೆ ಎಷ್ಟರ ಮಟ್ಟಿಗೆ ನಾವು ಸಫಲರಾಗ್ತೇವೆ ಗೊತ್ತಿಲ್ಲ. ಯಾಕೆಂದ್ರೆ ಯಾವುದೇ ಒಂದು ಸಂಸ್ಥೆಯನ್ನ, ಯಾವುದೇ ಒಂದು ಸಂಘಟನೆಯನ್ನ ನಡೆಸಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಅನ್ನೋದಕ್ಕೆ ಶ್ರೀಯುತ ಮುರಳೀಧರ್ ಪ್ರಭು ಅವರವರು ಇದ್ದಾರೆ, ಅದರ ಜೊತೆಗೆ ಪ್ರಮೋದ್ ಹೆಗಡೆ ಅವರು ಇದ್ದಾರೆ. ಯಾವ್ಯಾವ ಚಟುವಟಿಕೆಗಳನ್ನ ನಡೆಸುವಾಗ ಯಾವ್ಯಾವ ರೀತಿಯ ತೊಡಕುಗಳಾಗ್ತವೆ, ಯಾವ್ಯಾವ ತೊಂದರೆಗಳಾಗ್ತದೆ, ಅವುಗಳನ್ನ ಸಮರ್ಥವಾಗಿ ಬಲ್ಲವರು, ಅದನ್ನ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇರುವವರು, ಅನುಭವದಲ್ಲಿಯೂ ಹಿರಿಯರು. ನಮಗೆ ಅನುಭವವೂ ಇಲ್ಲ, ಬೇಕಾದಂತ ಬಂಡವಾಳವೂ ಇಲ್ಲ. ನಮ್ಮ ಬಂಡವಾಳ ಒಂದೇ, ಪ್ರೀತಿ. ನಾವು ಎಲ್ಲರನ್ನ ಪ್ರೀತಿಸ್ತೇವೆ. ಹಾಗಾಗಿ ಸ್ವಾಗತದ ನುಡಿ ಇಲ್ಲಿ ಎಷ್ಟರ ಮಟ್ಟಿಗೆ, ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿಯೂ ಅದು ಎಷ್ಟರ ಮಟ್ಟಿಗೆ ಬೇಕಾಗ್ತದೆ, ಎಷ್ಟರ ಮಟ್ಟಿಗೆ ಬೇಡ ಆಗ್ತದೆ ಗೊತ್ತಿಲ್ಲ. ಯಾಕೆಂದ್ರೆ ಇಲ್ಲಿ ಬಂದಿರುವಂತವರೆಲ್ಲರೂ ನನ್ನನ್ನ ಹೆತ್ತು ಸಲಹಿದಂತವರಿದ್ದಾರೆ, ಜೊತೆಗೆ ಸಮಾಜದಲ್ಲಿ ನನ್ನನ್ನ ಗುರುತಿಸಿ ನನ್ನನ್ನ ಬೆಳೆಸಿದಂತವರಿದ್ದಾರೆ. ಒಬ್ಬರು ಹೆತ್ತವರು, ಮತ್ತೊಬ್ಬರು ಬೆಳೆಸಿದವರು. ಹಾಗಾಗಿ ಮನೆಯವರನ್ನ ಮತ್ತೆ ಮತ್ತೆ ಸ್ವಾಗತ ಮಾಡುವುದು ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ. ಇದೇ ವೇಳೆ ರವೀಂದ್ರ ಭಟ್ ಸೂರಿ ಅವರು ಬರೆದ ಬಾಬಜೀವಿ ಹಾಗೂ ಗಣೇಶ್ ಜೋಶಿ ಬರೆದ ಅಂತರಾತ್ಮ ಕೃತಿಗಳ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸತ್ವಾಧಾರ ಫೌಂಡೇಶನ್ನ ಕಾರ್ಯದರ್ಶಿ ಗೋವಿಂದ್ ಜೋಶಿ ಅಧ್ಯಕ್ಷತೆ ವಹಿಸಿದ್ರು. ಸಂಕಲ್ಪ ಸೇವಾ ಸಂಸ್ಥೆ ಯಲ್ಲಾಪುರ ಅಧ್ಯಕ್ಷರಾದ ಪ್ರಮೋದ್ ಹೆಗಡೆ ಕೃತಿಯನ್ನ ಲೋಕಾರ್ಪಣೆಗೊಳಿಸಿದ್ರು. ಕುಮಟಾದ ಉದ್ದಿಮೆದಾರರಾದ ವಸಂತ್ ರಾವ್, ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಅರವಿಂದ್ ಕರ್ಕಿಕೋಡಿ ಹಾಗೂ ಹೊನ್ನಾವರದ ನಾಗರಿಕ ಪತ್ರಿಕೆಯ ಸಂಪಾದಕರಾದ ಕೃಷ್ಣಮೂರ್ತಿ ಹೆಬ್ಬಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ವಿಸ್ಮಯ ನ್ಯೂಸ್, ಕುಮಟಾ.